ಭವಿಷ್ಯ ಕನಸನ್ನು ಸಾಕಾರಗೊಳಿಸುವೆವು. ಜ್ಞಾನಕ್ಕೆ ಕುಲಕ್ಕೆ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜ್ಞಾನಕ್ಕೆ ಕುಲಕ್ಕೆ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಲ್ಲಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ.
ಇಂದು ನಮ್ಮ ಸಂತ ಥೋಮಸ್ ಶಾಲೆಯ ಪೋಷಕ ಸಂತನ ಹಬ್ಬ. ಇದು ನಮ್ಮ ಶಾಲೆಗೆ ಅತ್ಯಂತ ಸಂತೋಷ ಮತ್ತು ಆಶೀರ್ವಾದದ ದಿನ. ನಮ್ಮ ಶಾಲೆಗೆ ಸಂತ ಥೋಮಸ್ ಅವರ ಹೆಸರನ್ನು ಇಡಲಾಗಿದೆ. ಆದ್ದರಿಂದ ಅವರ ಜೀವನ, ನಂಬಿಕೆ ಮತ್ತು ಆದರ್ಶಗಳನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಸಂತ ಥೋಮಸ್ ಅವರು ಯೇಸು ಕ್ರಿಸ್ತನ 12 ಶಿಷ್ಯರಲ್ಲಿ ಒಬ್ಬರು. ಆರಂಭದಲ್ಲಿ ಅವರು ಯೇಸುವಿನ ಪುನರುತ್ಥಾನದ ಬಗ್ಗೆ ಸಂಶಯಪಟ್ಟರು. ನಾನು ಸ್ವತಃ ನೋಡಿದರೆ ಮಾತ್ರ ನಂಬುತ್ತೇನೆ ಎಂದು ಹೇಳಿದರು. ಆದರೆ ಪುನರುತ್ಥಾನಗೊಂಡ ಯೇಸು ಅವರಿಗೆ ಕಾಣಿಸಿಕೊಂಡಾಗ ಅವರು ತಮ್ಮ ತಪ್ಪನ್ನು ಅರಿತು, ನನ್ನ ಕರ್ತನು ನನ್ನ ದೇವರು ಎಂದು ದೃಢವಾದ ನಂಬಿಕೆಯ ಘೋಷಣೆ ಮಾಡಿದರು. ಈ ಘಟನೆಯು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಸಂಶಯ ಬಂದರೂ ಸತ್ಯವನ್ನು ಅರಿತ ನಂತರ ಅದನ್ನು ಧೈರ್ಯದಿಂದ ಸ್ವೀಕರಿಸ. ಸಂತ ಥೋಮಸ್ ಅವರು ತಮ್ಮ ಜೀವನವನ್ನೇ ದೇವರ ಸೇವೆಗೆ ಅರ್ಪಿಸಿದರು. ಅವರು ಅನೇಕ ದೇಶಗಳಲ್ಲಿ ಸುವಾರ್ತೆಯನ್ನು ಸಾರಿದರು. ಕ್ರಿಸ್ತ ಶಕ 52ರಲ್ಲಿ ಅವರು ಭಾರತಕ್ಕೆ ಬಂದರು ಎಂದು ಪರಂಪರೆ ಹೇಳುತ್ತದೆ. ಮೊದಲು ಕೇರಳದ ಕರಾವಳಿ ಪ್ರದೇಶಕ್ಕೆ ಬಂದು ನಂತರ ದಕ್ಷಿಣ ಭಾರತದ ಹಲವೆಡೆ ಯೇಸುವಿನ ಪ್ರೀತಿ, ಶಾಂತಿ ಮತ್ತು ಕ್ಷಮೆಯ ಸಂದೇಶವನ್ನು ಸಾರಿದರು. ಅನೇಕ ಕಷ್ಟಗಳು, ವಿರೋಧಗಳು ಮತ್ತು ಹಿಂಸೆಗಳನ್ನು ಎದುರಿಸಿದರೂ ಅವರು ತಮ್ಮ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ. ಕೊನೆಗೆ ಕ್ರಿಸ್ತ ಶಕ 72ರಲ್ಲಿ ಚೆನ್ನೈ ಸಮೀಪ ಹುತಾತ್ಮರಾದ. ತಮ್ಮ ಜೀವನವನ್ನೇ ದೇವರಿಗಾಗಿ ಅರ್ಪಿಸಿದ ಕಾರಣ ಅವರು ಇಂದಿಗೂ ನಂಬಿಕೆ, ಧೈರ್ಯ ಮತ್ತು ಸೇವೆಯ ಆದರ್ಶವಾಗಿದ್ದಾರೆ. ಸಂತ ಥೋಮಸ್ ಅವರ ಜೀವನದಿಂದ ನಾವು ಕಲಿಯುವ ಪಾಠಗಳು: ದೇವರ ಮೇಲೆ ದೃಢವಾದ ನಂಬಿಕೆ ಇಡಬೇಕು, ಸತ್ಯಕ್ಕಾಗಿ ಧೈರ್ಯದಿಂದ ನಿಲ್ಲಬೇಕು, ಎಲ್ಲರನ್ನೂ ಪ್ರೀತಿ, ಗೌರವ ಮತ್ತು ಕರುಣೆಯಿಂದ ಕಾಣಬೇಕು, ಕಷ್ಟಗಳು ಬಂದರೂ ನಿರಾಶರಾಗದೆ ಮುಂದೆ ಸಾಗಬೇಕು, ಪ್ರಾಮಾಣಿಕತೆ, ಶಿಸ್ತು ಮತ್ತು ಸೇವಾಭಾವದಿಂದ ಬದುಕಬೇಕು, ದೇವರು ನೀಡಿದ ಪ್ರತಿಭೆಯನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು. ಇಂದಿನ ಹಬ್ಬದ ಮಹತ್ವ: ಇಂದು ಕೇವಲ ಒಂದು ಆಚರಣೆಯ ದಿನವಲ್ಲ, ಇದು ನಮ್ಮ ಶಾಲೆಯ ಪೋಷಕ ಸಂತನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ದಿನ. ಸಂತ ಥೋಮಸ್ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಜ್ಞಾನದಲ್ಲಿ ಮಾತ್ರವಲ್ಲ, ಉತ್ತಮ ನಡತೆ, ಪ್ರಾಮಾಣಿಕತೆ, ಸೇವಾಭಾವ ಮತ್ತು ದೇವರ ಮೇಲಿನ ನಂಬಿಕೆಯಲ್ಲಿ ಕೂಡ ಬೆಳೆಯುವ ಸಂಕಲ್ಪ ಮಾಡೋಣ. ನಮ್ಮ ಶಾಲೆಯ ಹೆಸರು ಕೇವಲ ಹೆಸರಾಗಿರದೆ ನಮ್ಮ ಜೀವನದಲ್ಲಿಯೂ ಸಂತ ಥೋಮಸ್ ಅವರ ಮೌಲ್ಯಗಳು ಪ್ರತಿಫಲಿಸಲಿ. ಕೊನೆಯಲ್ಲಿ ಸಂತ ಥೋಮಸ್ ಅವರ ಮಧ್ಯಸ್ಥಿಕೆಯಿಂದ ದೇವರು ನಮ್ಮ ಶಾಲೆ, ಸಂಚಾಲಕರು, ನಮ್ಮ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಎಲ್ಲರನ್ನೂ ಸಮೃದ್ಧವಾಗಿ ಆಶೀರ್ವದಿಸಲಿ. ನಮ್ಮ ಶಾಲೆ ಸದಾ ಜ್ಞಾನ, ನಂಬಿಕೆ, ಪ್ರೀತಿ ಮತ್ತು ಸೇವೆಯ ಬೆಳಕನ್ನು ಹರಡುತ್ತಿರಲಿ. ಧನ್ಯವಾದಗಳು.
ವಿಶಾಲವಾದ ನಂಬಿಕೆ, ನಿರ್ಗತಿಗೆ ಮೇಲಿರುವ ಪ್ರೀತಿ, ದಯೆ, ಕರುಣೆ ನಮ್ಮ ಎಲ್ಲರಿಗೂ ಪ್ರೇರಣೆ ಆಗಿದೆ. ಗುಣದಿಂದ ಗೆಲುವು, ವರ್ಚು ಇಸ್ ಆ ವಿಕ್ಟರಿ ಎಂಬ ಧ್ಯೇಯದಿಂದ ಸ್ವತಂತ್ರ ಪೂರ್ವದ 1920ರಲ್ಲಿ 1ನೇ ಗುರು ಕೋಟಿ ಅವರಿಂದ ಸ್ಥಾಪಿತವಾದ ಈ ಚಿಕ್ಕ ಶಾಲೆ ಈಗ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಮೂಲಕ ದೊಡ್ಡ ವಿದ್ಯಾ ಸಂಸ್ಥೆಯಾಗಿ ಈ ಪ್ರದೇಶದಲ್ಲಿ ಬೆಳಕು ಬಂದಿದೆ. ಮಕ್ಕಳೇ, ಈ ಶಾಲೆ ಒಂದು ಕೀರ್ತಿಯುತ ಶಾಲೆ. ನಮ್ಮ ಪರಿಸರದಲ್ಲಿ, ನಮ್ಮ ಸಮಾಜದಲ್ಲಿ ಇಂದು ನೀವೆಲ್ಲ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಬಂದು ಈ ಅಲಂಕರಿಗೆ ಮಾತ್ರ ಸೀಮಿತವಲ್ಲದೆ ಈ ಶಾಲೆ ನಮ್ಮ ಸಮಾಜದ ಆಸುಪಾಸಿನ ಎಲ್ಲ ಊರಿನ ಜನರಿಗೆ ಜಾತಿ, ಮತ, ಧರ್ಮ ಏನನ್ನು ಲೆಕ್ಕಿಸದೆ ಸರ್ವಧರ್ಮ ಬಂದವರಿಗೆ ಎಂದು ಹೆಸರುವಾಸಿಯಾಗಿದ್ದ ಈ ಸಂತ ಥೋಮಸರ ಶಾಲೆ ನಮ್ಮ ಕಣ್ಣಿನ ಮುಂದೆ ಜರುಗುತ್ತಿದೆ. ಕೃಷಿಯಲ್ಲಿ ಉತ್ತಮ ಫಲ ಬೇಕಾದರೆ ಮಕ್ಕಳೇ, ಹೀಗೆ ಅವರಿತವಾದ ದುಡಿಮೆ ಮಾಡಿ ಕೃಷಿಕ ತಾಳ್ಮೆಯಿಂದ ಫಸಲಿದ ನಿರ್ಲಕ್ಷ್ಯರಾದರು. ಆದರೆ ವಿದ್ಯಾಭ್ಯಾಸದಲ್ಲೂ ಅವರಿತವಾದ ಅಭ್ಯಾಸ ವಿದ್ಯಾರ್ಥಿಗೆ ಉತ್ತಮ ಫಲಿತಾಂಶವನ್ನು ಕೊಡಬಲ್ಲದು. ವಿದ್ಯೆ ಎಂಬ ಯಶಸ್ವಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಸತತವಾದ ಅಭ್ಯಾಸದ ಮೂಲಕ ಬೆಳೆಸಿಕೊಂಡು ದೃಢವಾಗಿ ವಿದ್ಯೆ ಎಂಬ ಫಲ ನಮ್ಮ ಯಶಸ್ವಿಗೆ ಅಡಿ ಆಗಲಾಗಿರುತ್ತದೆ. ಈ ವರ್ಷ 100% ಫಲಿತಾಂಶ ಈ ಶಾಲೆಗೆ ಬಂದು ನಮ್ಮೆಲ್ಲರಿಗೆ ಕೀರ್ತಿ ತಂದು ಸಂತೋಷ ಹುಟ್ಟಿಸಿದೆ. ನಿಮಗೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಸಂತೋಷದ ಈ ಶುಭ ದಿನದಂದು ನಿಮ್ಮಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಈ ನಿಟ್ಟಿನಲ್ಲಿ ಮಕ್ಕಳ ಸರ್ವತೋಮುಖವಾದ ಏಳಿಗೆಗಾಗಿ ಉತ್ತಮ ಅವಕಾಶಗಳನ್ನು ಈ ವಿದ್ಯಾಸಂಸ್ಥೆ ಕಲ್ಪಿಸ್ತಾ ಇದೆ. ಕಳೆದ 1 ಶತಕದ ದಾಟಿ ಈ ವಿದ್ಯಾಸಂಸ್ಥೆಯನ್ನು ನಮ್ಮ ಪರಿಸರದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಪರಿಣಾಮಗೊಂಡಿದೆ. ಸಂತ ಥೋಮಸರಲ್ಲಿ 3 ಶಕ್ತಿಗಳಿದ್ದು. ಒಂದು ಭರವಸೆ. ಭರವಸೆ ಯಾವುದು? ಭರವಸೆ ದೇವರ ಮೇಲೆ ಭರವಸೆ ಇತ್ತು, ಅವರ ಹೆತ್ತವರ ಮೇಲೆ ಭರವಸೆ ಇತ್ತು, ಹಾಗೂ ತನ್ನ ಮೇಲೆ ಭರವಸೆ. ಆ ಭರವಸೆ ನಿಮ್ಮಲ್ಲಿ ಇರಬೇಕು. ಭರವಸೆ ಯಾರ ಮೇಲೆ ಭರವಸೆ? ದೇವರ ಮೇಲೆ ಭರವಸೆ, ನಿಮ್ಮ ಹೆತ್ತವರ ಮೇಲೆ, ಹಿರಿಯರ ಮೇಲೆ ಭರವಸೆ, ಹಾಗೂ ನಿಮ್ಮ ಮೇಲೆ ಭರವಸೆ ಇರಬೇಕು. ನಿಮ್ಮ ಮೇಲೆ ನನಗೆ ಕಲೀಲಿಕ್ಕೆ ಆಗುತ್ತೆ, ನನಗೆ ಊಟ ಮಾಡ್ಲಿಕ್ಕೆ ಆಗುತ್ತೆ, ನನಗೆ ಆಡ್ಲಿಕ್ಕೆ ಆಗುತ್ತೆ, ನನಗೆ ಓದ್ಲಿಕ್ಕೆ ಬರುತ್ತೆ. ನಿಮ್ಮ ಮೇಲೆ ಭರವಸೆ ನಿಮಗೆ ಇರಬೇಕು. ನಿಮಗೆ ಭರವಸೆ ಇಲ್ಲದಿದ್ದರೆ ಏನು ಸಾಧಿಸಲು ಸಾಧ್ಯವಿಲ್ಲ. ಇದು ಮಾಡಪ್ಪ ನನಗಾಗಲ್ಲ, ಅದು ಮಾಡಪ್ಪ ನನಗಾಗಲ್ಲ, ಓದಪ್ಪ ನನಗಾಗಲ್ಲ, ಕಲಿಯಪ್ಪ ನನಗಾಗಲ್ಲ, ಓಡಪ್ಪ ನನಗಾಗಲ್ಲ, ನೃತ್ಯ ಮಾಡಪ್ಪ ನನಗಾಗಲ್ಲ, ಏನಾಗಲ್ಲ ಅಂದ್ರೆ ಆಗುದಿಲ್ಲ. ನನ್ನ ಮೇಲೆ ಭರವಸೆ ಇರಬೇಕು. ಆ ಭರವಸೆ ಸಂತ ಥೋಮಸರಲ್ಲಿ. ಎರಡನೇದು ಅವರ ಮೇಲೆ ಭಕ್ತಿ, ದೇವರ ಮೇಲೆ ಭಕ್ತಿ, ಹಿರಿಯರ ಮೇಲೆ ಭಕ್ತಿ, ಹಾಗೂ ಸಮಾಜದ ಮೇಲೆ ಅವರ ಭಕ್ತಿ ಇತ್ತು, ಭಕ್ತಿ ಶ್ರದ್ಧೆ ಇತ್ತು. ಅದುದರಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಲ್ಲಿದ್ದಂತ ಆ ಪ್ರೇಮವನ್ನು, ಆ ನೀತಿಯನ್ನು, ಆ ಕರುಣೆಯನ್ನು ಪಡೆದುಕೊಂಡು ಎಲ್ಲರಲ್ಲಿ ಹಂಚುತ್ತಿದ್ದರು. ಹಾಗೆಯೇ ಅವರ ಮೂರನೇ ಗುಣ ಪ್ರೀತಿ ಇತ್ತು. ದೇವರ ಮೇಲೆ ಪ್ರೀತಿ ಇತ್ತು, ಪರರ ಮೇಲೆ ಪ್ರೀತಿ ಇತ್ತು, ತನ್ನ ಮೇಲೆ ಪ್ರೀತಿ ಇತ್ತು. ಆದುದರಿಂದ ದೇವರಲ್ಲಿದ್ದಂತ ಪ್ರೀತಿಯನ್ನು ಪಡೆದುಕೊಂಡು ತನ್ನಲ್ಲಿ ಅಳವಡಿಸಿ ಆ ಪ್ರೀತಿಯನ್ನು ಪರರಲ್ಲಿ ಹಂಚುತ್ತಿದ್ದರು. ಹಾಗೆ ಎಲ್ಲರೂ ಸಮಾನರು, ಎಲ್ಲರೂ ದೇವರ ಮಕ್ಕಳು ಎಂದು ಕಲಿಸಿದರು, ಜೀವಿಸಿದರು. ದೇವರನ್ನು ಪ್ರೀತಿಸಿ, ಹೆತ್ತವರನ್ನು ಪ್ರೀತಿಸಿ, ನಿಮ್ಮ ಗೆಳೆಯರನ್ನು ಪ್ರೀತಿಸಿ, ನಿಮ್ಮ ನೆರೆಕರೆಯವರನ್ನು ಪ್ರೀತಿಸಿ. ಆವಾಗ ನಿಮ್ಮಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಹೇಳ್ತೇನೆ, ನಿಮಗೆ ನಿಮ್ಮ ಜೀವನದಲ್ಲಿ ಸಂತೋಷ ಇರಬೇಕಾದರೆ ಭರವಸೆ, ಪ್ರೀತಿ ಹಾಗೂ ಭರವಸೆ, ಪ್ರೀತಿ ಹಾಗೂ ದೇವರ ಆಶೀರ್ವಾದ ನಿಮ್ಮಲ್ಲಿ ಇರಬೇಕು. ಆ ದೇವರ ಆಶೀರ್ವಾದ
ಹೆತ್ತವರಿಂದ, ಶಿಕ್ಷಕರಿಂದ ಹಾಗೂ ಪರರಿಂದ ಪಡೆದುಕೊಂಡು ನಿಮ್ಮ ಜೀವನವನ್ನು ಬೆಳೆಸಿ ಸಂತ ಸೋಮಸರಾಗೆ ಎಲ್ಲ ಜನಾಂಗದವರಿಗೆ ಆಶ್ರಯ ದೀಪವಾಗಲು ಆ ದೇವರು ನಿಮ್ಮನ್ನು ಕರುಣಿಸಲಿ ಎಂಬುದಾಗಿ ಇಂದು ಬಾಳಿಗೆಯ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಯ ಹಬ್ಬ, ಪುಷ್ಪಫಲಕ್ಕೂ ಹಬ್ಬ, ಇಲ್ಲಿ ಸುಂದರಿಯರ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಮನಸ್ಸಿಗೂ ಹಬ್ಬ. ಇಂದು ಬಾಳಿಗೆಯ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಯ ಹಬ್ಬ, ಪುಷ್ಪಕುಲಕ್ಕೂ ಹಬ್ಬ.
ಆಯ್ತು